ಪ್ರೊಡಕ್ಷನ್ ಹೆಂಗೆ ಮಾಡಬೇಕು ಏನು ಅಂದರೆ ವಜ್ರೇಶ್ವರಿಲಿ ಕಲಿಬೇಕು ಸರ್. ಆಮೇಲೆ ತಮಿಳಲ್ಲಿ ಸಿಂಬು ಮಾಡಿದರು, ಸೇಮ್ ರಕ್ಷಿತಾ ಅವರೇ ಹೀರೋಯಿನ್ ಆಗಿ ಮಾಡಿದರು. ಸುಮ್ಮನೆ ಹಂಗೆ ನೋಡ್ತಾ ಇದ್ದಾರೆ. ಪಾರ್ವತಮ್ಮ ಅವ್ರಿಗೆ ರಕ್ಷಿತಾ ಅವ್ರನ್ನ ಹೀರೋಯಿನ್ ಹಾಕಬೇಕು ಅಂತ ತುಂಬ ಆಸೆ. ಗೌರಿಶಂಕರ್ ಅವರು ಪರ್ಮನೆಂಟ್ ಕ್ಯಾಮ್ರಾಮನ್ ಅವ್ರ ಕಂಪ್ನಿಯಲ್ಲಿ, ಅವ್ರ ಮಗಳು ಅಂತ ಒಂದು ಅಭಿಮಾನ. ಅದಾದಮೇಲೆ ರಮ್ಯ ಕೂಡ ಬಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡೋದ್ರು. ರಕ್ಷಿತಾ ಅವ್ರು ಕೊಡ್ತಿದ್ದು ಕ್ಯಾಮ್ರಾಗೆ ಪೋಸಸ್ ಇದೆಯಲ್ಲ, ಅದು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡು ಸಮಥಿಂಗ್ ನ್ಯೂ ಇತ್ತು. ಅದು ಈಗಿನ ಕಾಲ ಪಡ್ಡೆ ಹುಡುಗರಿಗೆ ಕರೆಕ್ಟಾಗಿ ಕ್ಯಾಚ್ ಮಾಡುತ್ತೆ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ನನಗೆ ಅನ್ನಿಸ್ತು. ಅಪ್ಪು ಸರ್ ಕಳೆದ ಫೋಟೋಶೂಟ್ ಹೆಂಗಾಯ್ತು ಮಹೇಶ್, ಚೆನ್ನಾಗಾಯ್ತು ಅಂತ. ಹೆಂಗೆ ಹುಡುಗಿ ಪರವಾಗಿಲ್ವಾ ಅವರು ರಕ್ಷಿತಾ ಅವರು ಅಂದರು. ಸರ್ ಇವರು ಒಂದು ಸೌತ್ ಇಂಡಿಯಾ ಒಂದು ರೌಂಡ್ ಬರ್ತಾರೆ ಅಂತಂದೆ. ಹೆಂಗಂತೀರ ಮಹೇಶ್ ನೀವು ಅಂತಂದರು. ನೋಡಿ ಸರ್ ನೀವು ಒಂದೇ ಹಂಗೆ ಒಂದು ರೌಂಡ್ ಬಂದರು. ಆಮೇಲೆ ಮಹೇಶ್ ಹೆಂಗ್ರಿ ಹೇಳಿದ್ರಿ ಅಂತಂದ್ರು. ಆಮೇಲೆ ಅವರು ತೆಲುಗು ತಮಿಳು ಎಲ್ಲ ಮಾಡಿದ್ಮೇಲೆ ರಕ್ಷಿತಾ ಅವರು ಯಾರು ಎಲ್ಲಿ ಆ ಮಾಡ್ಯುಲೇಷನ್ ಇದೆಯಲ್ಲ ಅದು ಹೊಸ್ತಾಗಿತ್ತು. ವಿತಿನ್ ಏನು ಫಾಸ್ಟ್ ಅಂದರೆ ಒಂದಿದ್ದರೆ ಡಬ್ಬಿಂಗ್ ಫಿನಿಶು. ಅದನ್ನು ನಡೀತಾ ಇರ್ಬೇಕಾರೆ ಪುನಃ ದಮ್ ಮಾಡಿದ್ರು ಸುದೀಪ್ ಅವ್ರ ಜೊತೆ. ಅದಕ್ಕೂ ನಾನೇ ಕೋ ಡೈರೆಕ್ಟ್ರು. ಅಂದರೆ ಇದೊಂದು ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ತೆಲುಗು ತಮಿಳು ಎಲ್ಲ ಕಡೆನೂ ರೀಮೇಕ್ ಆಗುತ್ತೆ. ಹೌದು. ಇಲ್ಲಿಂದ ಅಂದರೆ ಫಸ್ಟ್ ಫಿಲ್ಮ್ ಅದು ಅಪ್ಪು ಸರ್ ಮಾಡಿರೋದು ವಜ್ರೇಶ್ವರಿ ಕಂಬೈನ್ಸು. ಆ ಸಿನಿಮಾ ಅಲ್ಲೂ ದೊಡ್ಡ ಹಿಟ್. ಅದು ನಿಮಗೆ ಹೆಂಗಾಗುತ್ತೆ ಅಂದರೆ ಅಪ್ಪು ಸಿನಿಮಾ ಮಾಡ್ಬೇಕಾರೆ ಪ್ರೊಡಕ್ಷನ್ ಹೆಂಗೆ ಮಾಡಬೇಕು ಏನು ಅಂದರೆ ವಜ್ರೇಶ್ವರಿಲಿ ಕಲಿಬೇಕು ಸರ್. ಅಲ್ಲಿ ಚನ್ನಣ ಅಂತ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ, ಅವರೇ ಇನ್ಚಾರ್ಜ್ ಎಲ್ಲ. ಆಮೇಲೆ ಅವ್ರು ಏನೇನು ಪ್ರೊವೈಡ್ ಮಾಡಬೇಕು, ಯಾವ್ಯಾವ ಟೈಮ್ ಏನೇನು ಬೇಕು, ಡೈರೆಕ್ಟರ್ ಬೇಕು, ನಾವೇನು ಕೇಳೋದು ಈ ದಿನ ಬೇಕಣ್ಣ ಇದು ಮಾಡಿಸ್ಬೇಕು ಅಂದ್ರೆ ಅವರೇ ನಿಂತ್ಬಿಡ್ತಾರೆ ಹಿಂದ್ಗಡೆ. ಮಹೇಶ್ ಲಿರಿಕ್ಸ್ ಬರ್ಸಿಲ್ಲ ಇನ್ನೂ ಹೋಗು, ಪ್ರಕಾಶ್ ಲಿರಿಕ್ಸ್ ಬರ್ಸಿಲ್ಲ ಹೋಗು, ಅದು ಬರ್ಸಿಲ್ಲ ನೋಡಿ ಸಾಂಗ್ ಬರ್ತಾಯಿದೆ ಹತ್ರ ಅಂತ ಜ್ಞಾಪಿಸ್ತಾ ಇರ್ತಾರೆ ಬಂದು. ಆ ಥರ ಒಂದು ಕ್ಯಾರೆಕ್ಟರ್ ಅವರು ಚನ್ನಣ ಅಂತವರು. ಅವ್ರ ಕಂಪ್ನಿಯಿಂದ ತುಂಬ ಸಿನಿಮಾ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರ ಜೊತೆಲಿ ಇರ್ತಿದ್ರಿ ಅವರೆಲ್ಲ ಹಂಗೆ ಮಾಡ್ತಿದ್ರು. ಆ ಟೈಮಲ್ಲಿ ಮಾಡಿ ಅವರೆಲ್ಲ ಮಾಡಿ ನಮಗೆ ಹೇಳಿ ಮಾಡಿಸೋರು ಎಲ್ಲನೂ. ಹಂಗಾಗಿ ಚೆನ್ನಾಗಿ ಬಂತದೆಲ್ಲ. ಅಂದರೆ ಮೇಕಿಂಗ್ ಸ್ಟೇಜಲ್ಲೂ ಕೂಡ ಅಂದರೆ ಕೊರಿಯೋಗ್ರಫಿ ಅಂದರೆ ಎಲ್ಲದರಲ್ಲೂ ಹೊಸ ಅಟೆಂಪ್ಟ್. ಅಂದರೆ ಫ್ರೆಶ್ಶಾಗಿ ಅನಿಸ್ತಾ ಇತ್ತು. ಅಂದರೆ ಕೊರಿಯೋಗ್ರಫಿ ವಿಚಾರಕ್ಕಾಗಲಿ ಅಥವಾ ಕಾಂಬಿನೇಷನ್ ವಿಚಾರಕ್ಕಾಗಲಿ. ಸೊ ಅದೆಲ್ಲ ಹೇಗಾಯ್ತು ಅಂತ ಸರ್? ಫಸ್ಟ್ ಸಾಂಗು ಪ್ರದೀಪ್ ಅಂಟೋನಿ ಅಂತ ಮಾಡಿದ್ರು, ಜಾಲಿಗೋ ಅಂತ. ಅದಾದಮೇಲೆ ಕೃಷ್ಣ ರೆಡ್ಡಿ ಅಂತ ಅವರು ಪುರಿ ಜಗನ್ನಾಥ್ ಅವ್ರ ಜೊತೆ ಸಿನಿಮಾ ಮಾಡಿದರು ಮುಂಚೆ ಒಂದೆರಡು. ಅವರು ಅಮ್ಮ ನಾನ ಇದು ಯಾವುದಪ್ಪ ಇಟ್ಲು ಶ್ರಾವಣಿ ಸುಬ್ರಹ್ಮಣ್ಯಂ ಅಂತ. ಪೂರಿ ಸರು ಫಸ್ಟ್ ಸಿನಿಮಾ ಬದ್ರಿ ಆದಮೇಲೆ ಬಾಚೆ ಅಂತ ಒಂದು ಸಿನಿಮಾ ಮಾಡಿದರು. ಅದು ಅಷ್ಟಾಗಿ ಹೋಗಲಿಲ್ಲ. ಅದಾದಮೇಲೆ ಇಟ್ಲು ಶ್ರಾವಣಿ ಸುಬ್ರಹ್ಮಣ್ಯಂ ಅಂತ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರು. ಅದು ನಮ್ಮ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಲಿಕ್ ಆಗ್ಬಿಡ್ತದು. ಅದಾದಮೇಲೆ ಇದು ಮಾಡ್ತಾ ಇದ್ದಾಗೆ ಅವ್ರಿಗೆ ಪ್ರೊಡಕ್ಷನ್ ಮೇಲೆ ಗೊತ್ತಾಗ್ಬಿಡ್ತು ಹೆಂಗೆ ಮಾಡೋದು ಏನು ಮಾಡೋದು. ವಜ್ರೇಶ್ವರಿ ಕಂಬೈನ್ಸಲ್ಲಿ ನೋಡ್ಕೊಂಬಿಟ್ರು. ಅವ್ರು ಹೇಳ್ಬಿಟ್ಟು ಚೆನ್ನಣ್ಣ ಅವ್ರನ್ನೆಲ್ಲ ಕೇಳ್ಕೊಂಬಿಟ್ರು, ನಾನು ಸಿನಿಮಾ ಶುರು ಮಾಡ್ಬಿಡ್ತೀನಿ ಮಹೇಶ್ ಅಂತ. ಇಲ್ಲಿ ಗೀಟ್ಗಳು ಸಾಂಗ್ ಎಲ್ಲ ನಡೀತಾ ಇರ್ಬೇಕಾದ್ರೆ ಅವ್ರು ಅಲ್ಲಿ ಶೂಟ್ ಮಾಡ್ಕೊ ಸೈಮಲ್ಟೇನಿಯಸ್ ಶುರು ಮಾಡ್ಬಿಟ್ರು ರವಿತೇಜ ಇಟ್ಕೊಂಡು. ನಾವಿಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇರ್ಬೇಕು, ಅವ್ರು ರಿಲೀಸಿಗೆ ರೆಡಿಯಲ್ಲಿ ಅಷ್ಟು ಫಾಸ್ಟಾಗಿ ಮಾಡಿಬಿಟ್ರು ಸಿನಿಮಾನ. ಅದು ಸೂಪರ್ ಡೂಪರ್ ಹಿಟ್ಟು. ಅದಾದಮೇಲೆ ಹಿಂದಿಯಲ್ಲಿ ಮಾಡಿದ್ರು. ಹಿಂದಿಯಲ್ಲಿ ಹೇಗೆ ಗೊತ್ತಿಲ್ಲ ನನಗೆ. ಇವ್ರು ಮಾಡಿದರು, ಯಾರು ತುಷಾರ್ ಕಪೂರ್ ಮಾಡಿದರು. ಆಮೇಲೆ ತಮಿಳಲ್ಲಿ ಸಿಂಬು ಮಾಡಿದರು, ಸೇಮ್ ರಕ್ಷಿತಾ ಅವರೇ ಹೀರೋಯಿನ್ ಆಗಿ ಮಾಡಿದರು. ತೆಲುಗಲ್ಲೂ ರಕ್ಷಿತಾ ಅವರೇ ಇಡಿಯಟ್. ತೆಲುಗು ರಕ್ಷಿತಾ ಅವರೇ 3 ಲ್ಯಾಂಗ್ವೇಜಲ್ಲೂ ರಕ್ಷಿತಾ ಅವರೇ ಮಾಡಿದ್ದು. ಆಮೇಲೆ ರಕ್ಷಿತಾ ಅವರು ಸೆಲೆಕ್ಟ್ ಆಗಿದ್ದು ತುಂಬ ಮಿರಾಕಲ್ ಅದು. ಆ್ಯಕ್ಚುಲಿ ನಾನು ಅಲ್ಲಿ ಇನ್ನೂ ಜಾಯ್ನ್ ಆಗಿರಲಿಲ್ಲ. ನಾನು ಕೋ-ಡೈರೆಕ್ಟ್ರಾಗಿ ಜಾಯ್ನ್ ಆಗಬೇಕು ಅಂತ ಅಲ್ಲಿಗೆ ಇನ್ನೂ ನಾನು ಜಾಯ್ನ್ ಆಗಿರಲಿಲ್ಲ. ಆ ಟೈಮ್ ಪುರಿ ಸರ್ ಅಲ್ಲೆಲ್ಲ ಹೋಗಿ ಮಾತಾಡ್ಕೊಂಬರೋರು. ನಂದು ಈ ಯುವರಾಜ ಸಿನಿಮಾದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಡೀತಾ ನಾನು ಅಲ್ಲಿ ಬಿಸಿ ಇದ್ದು. ಆವಾಗ ಸರ್ ರಕ್ಷಿತಾ ಅವ್ರನ್ನ ಎಲ್ಲೋ ಇಂಟರ್ವ್ಯೂ ಮಾಡಿದ್ದಾರೆ, ಇದು ಫೋಟೋಶೂಟ್ ಮಾಡಿದ್ದಾರೆ. ಸುಮ್ಮನೆ ಹಂಗೆ ನೋಡ್ತಾ ಇದ್ದಾರೆ. ಪಾರ್ವತಮ್ಮ ಅವ್ರಿಗೆ ರಕ್ಷಿತಾ ಅವ್ರನ್ನ ಹೀರೋಯಿನ್ ಹಾಕಬೇಕು ಅಂತ ತುಂಬ ಆಸೆ. ಗೌರಿಶಂಕರ್ ಅವರು ಪರ್ಮನೆಂಟ್ ಕ್ಯಾಮ್ರಾಮನ್ ಅವ್ರ ಕಂಪ್ನಿಯಲ್ಲಿ, ಅವ್ರ ಮಗಳು ಅಂತ ಒಂದು ಅಭಿಮಾನ. ಆಮೇಲೆ ಅವ್ರ ತಾಯಿ ಕೂಡ ಹೊಸಬೆಳಕಲ್ಲಿ ಆ್ಯಕ್ಟ್ ಮಾಡಿದರು ಮಮತಾರ ಅವರು. ತುಂಬ ಚೆನ್ನಾಗಿದೆ ಕಂಡ್ರೆ. ಪಾರ್ವತಮ್ಮ ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ ಒಂದು ಹುಡುಗಿ ನೋಡಿದ ತಕ್ಷಣ ಇವಳು ಚೆನ್ನಾಗಿರ್ತಾಳೆ ಅಂತ ಹೇಳ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ, ವೇಗಾಗಿ ಹೇಳ್ಬಿಡ್ತಾರೆ, ಅದು ಪ್ಲಸ್ ಆಗ್ಬಿಡುತ್ತೆ. ಅದಾದಮೇಲೆ ರಮ್ಯ ಕೂಡ ಬಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡೋದ್ರು. ತುಂಬ ಹಿಂಗೆ ಪ್ರಾಸೆಸ್ ನಡೀತು. ಅದಾದಮೇಲೆ ಇನ್ನೂ ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ರಕ್ಷಿತಾ ಅವ್ರು ಕೊಡ್ತಿದ್ದು ಕ್ಯಾಮ್ರಾಗೆ ಪೋಸಸ್ ಇದೆಯಲ್ಲ, ಅದು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡು ಸಮಥಿಂಗ್ ನ್ಯೂ ಇತ್ತು. ಅದು ಈಗಿನ ಕಾಲ ಪಡ್ಡೆ ಹುಡುಗರಿಗೆ ಕರೆಕ್ಟಾಗಿ ಕ್ಯಾಚ್ ಮಾಡುತ್ತೆ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ನನಗೆ ಅನ್ನಿಸ್ತು. ಪುರಿ ಸರ್ ಹೇಳಿದ್ರು, ಮಹೇಶ್ ಹೆಂಗೆ ಅನ್ನಿಸ್ತು? ಫಸ್ಟ್ ಕ್ಲಾಸ್ ಆಗಿರುತ್ತೆ ಸರ್ ಅಂದರೆ. ಆಮೇಲೆ ಅಪ್ಪು ಸರ್ ಕಳೆದ ಫೋಟೋಶೂಟ್ ಹೆಂಗಾಯ್ತು ಮಹೇಶ್, ಚೆನ್ನಾಗಾಯ್ತು ಅಂತ. ಹೆಂಗೆ ಹುಡುಗಿ ಪರವಾಗಿಲ್ವಾ ಅವರು ರಕ್ಷಿತಾ ಅವರು ಅಂದರು. ಸರ್ ಇವರು ಒಂದು ಸೌತ್ ಇಂಡಿಯಾ ಒಂದು ರೌಂಡ್ ಬರ್ತಾರೆ ಅಂತಂದೆ. ಹೆಂಗಂತೀರ ಮಹೇಶ್ ನೀವು ಅಂತಂದರು. ನೋಡಿ ಸರ್ ನೀವು ಒಂದೇ ಹಂಗೆ ಒಂದು ರೌಂಡ್ ಬಂದರು. ಆಮೇಲೆ ಮಹೇಶ್ ಹೆಂಗ್ರಿ ಹೇಳಿದ್ರಿ ಅಂತಂದರು. ಆಮೇಲೆ ಅವರು ತೆಲುಗು ತಮಿಳು ಎಲ್ಲ ಮಾಡಿದ್ಮೇಲೆ ರಕ್ಷಿತಾ ಅವರು ಹೇಳ್ತಾಯಿದ್ರು. ಅಂದರೆ ಒಂದು ಕ್ಯಾರೆಕ್ಟರ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್ ಅವ್ರ ಟ್ಯಾಲೆಂಟ್ ಏನು ಅಂತ. ನೀವು ಅವ್ರ ಜೊತೆ ಮಾತಾಡಿದಾಗ ನೋಡಿದಾಗಲೇ ಕೊಡುತ್ತೆ. ಅವ್ರಿಗೇನು ಆಡಿಷನ್ ಮಾಡಬೇಕು, ಡೈಲಾಗ್ ಕೊಡಬೇಕು, ಏನು ನೆಸಿಟಿ ಇಲ್ಲ ಸರ್. ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಕೈಲಿ ಏನು ಮಾಡಿಸ್ಬೋದು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಪೂರಿ ಜಗನ್ನಾಥ್ ಅವರು ತುಂಬ ಪ್ಲಸ್ ಪಾಯಿಂಟು. ಮಹೇಶ್ ಅಮ್ಮ ಯಾವಕ್ಕದ ನ್ಯಾಚುರಲ್గా ಒಂದು ಅವ್ರು ಏನು ಮಾತಾಡ್ತಾರೆ ಹಂಗೆ ಮಾತಾಡ್ಸೋಣ ಅಂತ. ನಿಮ್ಮ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಸಿನಿಮಾದಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ಗಳು ಡಬ್ಬಿಂಗ್ ಮಾಡಿಸೋಣ ಅಂತಿದ್ವಿ. ರಕ್ಷಿತಾ ಅವ್ರ ಕೆಲ ಡಬ್ ಮಾಡಿಸ್ತೀವಿ ಅದನ್ನ. ಹಾಂ,
ಯಾಕಂದರೆ ಅವರು ಅಪ್ಪು ಯಾರು ಎಲ್ಲಿ ಅಂತ ಆ ಮಾಡ್ಯುಲೇಷನ್ ಇದೆಯಲ್ಲ ಅದು ಹೊಸ್ದಾಗಿತ್ತು. ಡಬ್ಬಿಂಗ್ ಆರ್ಟಿಸ್ಟ್ ಹಾಕ್ಬಿಟ್ರೆ ರೆಗ್ಯುಲರ್ ವಾಯ್ಸ್ಗಳು 10 ಸಿನಿಮಾಗಳು ಕೇಳಿರೋ ವಾಯ್ಸ್ ಇರುತ್ತೆ. ವಿತಿನ್ ಏನು ಫಾಸ್ಟ್ ಅಂದರೆ ಒಂದಿದ್ದರೆ ಡಬ್ಬಿಂಗ್ ಫಿನಿಶು. ನನಗೆ ಶಾಕಿಂಗು. ಅಂದರೆ ಮಾತಾಡಿರೋದಲ್ವ, ಮಾತಾಡಿರೋ ಅದೇ ಟೆಂಪೋಲಿ ಅದೇ ಸ್ಟೈಲಲ್ಲಿ ಮಾತಾಡೋದು. ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ರಕ್ಷಿತಾ ಅವರು ಆ ಸಿನಿಮಾಗೆ. ಅಂದರೆ ಅವ್ರದ್ದು ಅಷ್ಟೇ ಕೆರಿಯರ್ ಅಲ್ಲಿಂದ ಹೌದು ಹೆಂಗೆಲ್ಲ ಹೋಯ್ತು ಅಂತಂದರೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ ಅವ್ರನ್ನ. ಹೌದೌದು. ಆಮೇಲೆ ಅವರು ಫಸ್ಟ್ ಸಿನಿಮಾ ನಡೀತಿರ್ಬೇಕಾದ್ರೆ ಸೈಮಲ್ಟೇನಿಯಸ್ ಮಾಡಿದ್ರು. ಅದನ್ನು ನಡೀತಾ ಇರ್ಬೇಕಾದ್ರೆ ಪುನಃ ದಮ್ ಮಾಡಿದ್ರು ಸುದೀಪ್ ಅವ್ರ ಜೊತೆ. ಅದಕ್ಕೂ ನಾನೇ ಕೋ ಡೈರೆಕ್ಟ್ರು ದಮ್ ಸಿನಿಮಾಗೆ. ಅದು 3 ಸಿನಿಮಾ ಒಟ್ಟೊಟ್ಟಿಗೆ ಇದು ರಿಲೀಸ್ ಆಗ್ತಿದ್ದಂಗೆ ಅವೆರಡು ಸಿನಿಮಾ ಒಟ್ಟೊಟ್ಟಿಗೆ ಶೂಟಿಂಗು ಒಟ್ಟೊಟ್ಟಿಗೆ ಮಾಡೋದು. ಫುಲ್ ಬ್ಯುಸಿ ಆಗ್ಬಿಟ್ರು. ಆಮೇಲೆ ತೆಲುಗು ತುಂಬ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿದ್ರು. ಚೆನ್ನಾಗಿತ್ತು ಒಂಥರ.